ಮುಂದೆ ಯುದ್ಧ ನಡೆಯುತ್ತೆ. ನಾನಾಗಲೇ ಹೇಳಿದೆ, ಅರ್ಜುನ ಅರ್ಧ ಯುದ್ಧವೇ ಮಾಡೋದು, ಅವನು ಮುನ್ನುಗ್ಗಿ ಯುದ್ಧ ಮಾಡೋದೇ ಇಲ್ಲ. ಭೀಮ ಮಾತ್ರ ಅದ್ಭುತವಾದ ಯುದ್ಧ ಮಾಡ್ತಾನೆ. 15 ದಿನದ ಯುದ್ಧದಲ್ಲಿ ಅಂತೂ ಇವರು ಗೆಲುವು ಸಂಪಾದಿಸ್ತಾರೆ. ಗೆಲುವು ಸಂಪಾದಿಸಿದ ಮೇಲೆ ರಾಜ್ಯಭಾರ ಆರಂಭ ಆಗುತ್ತೆ. ರಾಜ್ಯಭಾರ ಆರಂಭ ಆದ ಮೇಲೆ 16 ವರ್ಷ ಧೃತರಾಷ್ಟ್ರಗಳ ಅರಮನೆಯಲ್ಲೇ ಇರ್ತಾನಲ್ಲ. 16 ವರ್ಷ ಇರೋದಂತಲೇ ಇರ್ತಾನಲ್ಲೇ ಪ್ರಯೋಗಿಸುವುದು. ಎಲ್ಲರೂ ಅವನನ್ನು ಬಹಳ ಗೌರವಿಸ್ತಾ ಇರ್ತಾರೆ. ವಿಧಿಷ್ಠರಾದಿಯಾಗಿ ಪ್ರತಿಯೊಬ್ಬರು ಗೌರವಿಸ್ತಾ ಇರ್ತಾರೆ. ಒಬ್ಬನನ್ನ ಬಿಟ್ಟು ಪ್ರತಿನಿತ್ಯ ಅವನು ಊಟ ಮಾಡುವಾಗ ಒಬ್ಬ ಬರ್ತಾನಲ್ಲ, ಧೃತರಾಷ್ಟ್ರ ಊಟ ಮಾಡುವಾಗ. ಯಾರು? ಭೀಮ. ತಿನ್ನು ಅನ್ನ ತಿನ್ನು, ಇಡೀ ಬದುಕು ನಮ್ಮನ್ನ ಕಾಡಿದೆಯಲ್ಲ, ಈಗ ಸುಖವಾಗಿದೆ. ಪ್ರತಿನಿತ್ಯ ವೈದ್ಯ ಮಾಡ್ತಾನೆ ಧೃತರಾಷ್ಟ್ರ. ವಿಚಿತ್ರ ಅನ್ಸುತ್ತೆ, ಹೀಗೆ ಮಾಡಬಾರದು ಅಂತ ಅನ್ಸುತ್ತೆ. ಆದ್ರೆ ಭೀಮ ನಮ್ಮ ನಿಮ್ಮಂತೆ ಮನುಷ್ಯನಾಗೆ ವರ್ತಿಸೋದು. ನಮಗೆ ಅಷ್ಟು ಅನ್ಯಾಯ ಮಾಡಿದವರನ್ನೆಲ್ಲ ಕ್ಷಮಿಸಿ ಬದುಕೋದಕ್ಕೆ ಆಗೋದಿಲ್ಲ. ನಮಗೆ ಮಾತಿನಲ್ಲಾದ್ರೂ ತಿಳಿಸಿಕೊಡಿ, ಮಾತಿನಲ್ಲಾದ್ರೂ ತಿಳಿಸಿ. ಸೈಕಾಲಜಿ ನಮ್ಮನ್ನ ತಿನ್ನೋ ಕಾಯಕಲ್ಲ. ನಮಗೆ ಅನ್ನಕ್ಕಿಂತ ತೀರಿದಂತೆ ಊರೂರು ಅಲಸಿದ್ರು ನಮ್ಮನ್ನ. ಅರಗಿನ ಅರಮನೆಯಲ್ಲಿ ಬೆಂಕಿ ಇಟ್ಟು ಕೊಂಡೋದಕ್ಕೆ ಬಂದವರು ಮನುಷ್ಯರ ಜಾತಿಯೇ ಅಲ್ಲ. ಇವರು ಮೋಸದ ಯುದ್ಧ ಮಾಡಿ ಕಾಡಿಗೆ ಕಳಿಸಿದವರು. ಕಣ್ಣೆದುರಿಗೆ ದ್ರೌಪದಿಯ ಮಾನವಧಾರದ ಪ್ರಯತ್ನ ನಡೀತಾ ಇದೆ. ಸುಮ್ಮನೆ ಕೊಟ್ಟವರು ನೀವು. ಈಗ ನಮ್ಮನ್ನ ತಿನ್ನು ನೀವು. ಇಷ್ಟೇ ಅಲ್ಲ ಸಿಕ್ತು ಭೀಮನಿಗೆ. ಯುದ್ಧ ಮುಗಿದ ಮೇಲೆ ಒಂದು ಘಟನೆ ನಡೆಯುತ್ತೆ. ಧೃತರಾಷ್ಟ್ರ ಗಾಂಧಾರಿಯವರನ್ನು ಭೇಟಿಯಾಗಲೇಬೇಕು, ಅವರ ಮಕ್ಕಳನ್ನೇ ಕೊಂದಿದ್ದಾರೆ, ಆದರೆ ಭೇಟಿಯಾಗಲೇ ಇರೋದು ಕಾರಣವಲ್ಲ. ಕೃಷ್ಣನ ನೇತೃತ್ವದಲ್ಲಿ ಅವರ ಭೇಟಿಗೆ ಅಂತ ಹೋಗ್ತಾರೆ. ಹೋದ್ರೆ ಈ ಧೃತರಾಷ್ಟ್ರ ಭೀಮ ನಿನ್ನನ್ನು ಆಲಿಂಗನ ಮಾಡ್ಕೊಳ್ಬೇಕು ಅಂತ ಅನ್ಸಿದೆ, ಬಾ ಅಂತ ಹೊರಡ್ತಾನೆ. ಟಕ್ಕಂತ ಕೃಷ್ಣ ಭೀಮನ ಒಂದು ಪ್ರತಿಕೃತಿಯನ್ನು ಅವನ ಮುಂದೆ ಇಡ್ತಾನೆ. ಲೋಹದ ಗಟ್ಟಿಯಾದ ಒಂದು ಆಕೃತಿ. ಇದು ದುರ್ಯೋಧನ ಇವರು ಕಾಡಿಗೆ ಹೋದಾಗ ಮುಂದೆ ಯುದ್ಧ ಆಗತ್ತೆ, ಆಗ ಭೀಮನನ್ನ ಎದುರಿಸಬೇಕಾಗುತ್ತೆ ಅಂತ ನಿತ್ಯ ಭೀಮನ ಜೊತೆಗೆ ಗದಾ ಯುದ್ಧದ ಅಭ್ಯಾಸ ಮಾಡ್ತಾ ಇದ್ದಾನೆ. ಸಾಮಾನ್ಯ ವ್ಯಕ್ತಿತ್ವ ದುರ್ಯೋಧನ ಸಾಮಾನ್ಯದವನಲ್ಲ. ಅವನಷ್ಟು ದೀರ್ಘ ದೃಷ್ಟಿ ಮತ್ತೆ ಯಾರಿಗೂ ಇಲ್ಲ. ದುರ್ಯೋಧನ ಮಾತ್ರ 100 ವರ್ಷಕ್ಕೆ ಬರುತ್ತಾನೆ. ಅಂದ್ರೆ ಇನ್ನು 100 ವರ್ಷಕ್ಕೆ ಏನಾಗಬೇಕು ಅಂತ ಇವತ್ತು ಯೋಚಿಸೋನು. ಅವನನ್ನು ಬಹಳ ಅಂಡರ್ ಎಸ್ಟಿಮೇಟ್ ಮಾಡುವಂತಿಲ್ಲ. ಮುಂದೆ ಯುದ್ಧ ಆಗತ್ತೆ ಅಂತ ನಿಶ್ಚಯ ಅವನಿಗೆ. ಯುದ್ಧ ಆಗತ್ತೆ ಅಂದ್ರೆ ನಿತ್ಯ ಅಭ್ಯಾಸ ಬೇಕು. ಭೀಮನ ಮೂರ್ತಿಯನ್ನ ಮಾಡಿ ಅದರ ಜೊತೆಗೆ ಗದೆಯಿಂದ ಹೋಗ್ತಾ ಇದ್ದಂತೆ. ಇವನು ಹೊಡೆದ ಗದಾಘಾತಕ್ಕೂ ಏನೂ ಆಗದಂತಹ ವ್ಯಕ್ತಿಯನ್ನು ಮೂರ್ತಿ ಮಾಡಿಕೊಂಡಿದ್ದಾನೆ. ಮುಂದೆ ಗದಾಯುದ್ಧ ಆರಂಭ ಆಗುತ್ತಲ್ಲ, 18ನೇ ದಿನ ಅರ್ಜುನ ಹೇಳ್ತಾನೆ ಕೃಷ್ಣನಲ್ಲಿ, ಇವರಿಬ್ಬರಲ್ಲಿ ಯಾರು ಬಲಿಷ್ಠರು ಅಂತ ನಿನಗೆ ಅನ್ಸತ್ತೆ ಕೃಷ್ಣ ಅಂತ. ಭೀಮ ದುರ್ಯೋಧನ ಗದಾಯುದ್ಧಕ್ಕೆ ನಿಂತಾಗ ಕೃಷ್ಣ ಹೇಳ್ತಾನೆ, ಬಲ ಭೀಮನಿಗೆ ಜಾಸ್ತಿ ಇದೆ, ಕೌಶಲ ದುರ್ಯೋಧನಿಗೆ ಜಾಸ್ತಿ ಇದೆ. ಯಾಕೆ ಅಂದ್ರೆ ಭೀಮ ಗದಾಭ್ಯಾಸ ಮಾಡದೆ ಎಷ್ಟೋ ವರ್ಷಗಳು ಕಳೆದು 13 ವರ್ಷ ಈ ಕಾಡಲ್ಲಿ ಅಭ್ಯಾಸವನ್ನೇ ಮಾಡಲಿಲ್ಲ. ಆದ್ರೆ ದುರ್ಯೋಧನ ಆಗಲ್ಲ, ಪ್ರತಿನಿತ್ಯ ಅಭ್ಯಾಸ ಮಾಡಿದ. ಅಂದ್ರೆ ಪಕ್ಕ ಅವನು ಅತ್ಯಂತ ಪ್ಲಾನ್ ಅವನು ಎಲ್ಲವೂ ಅಂತವನು ದುರ್ಯೋಧನ. ಅದಕ್ಕಾಗಿ ಇಟ್ಟುಕೊಂಡ ಮೂರ್ತಿಯನ್ನ ಕೃಷ್ಣ ಅರಮನೆಯಿಂದ ತಂದು ಧೃತರಾಷ್ಟ್ರ ಆಲಿಂಗನಕ್ಕೆ ಅಂತ ಮುಂದಾಗುವಾಗ ನಡೀತಾನೆ. ಧೃತರಾಷ್ಟ್ರನಿಗೆ ಗೊತ್ತಾಗೋದಿಲ್ಲ ಮುಂದೆ ಭೀಮ ಇದ್ದಾನೆ ಅಂತ ಅಂದ್ಕೊಂಡು ಗಟ್ಟಿಯಾಗಿ ಹತ್ಕೊಳ್ತಾನೆ. ಅದೆಂತ ಶಕ್ತಿ ಧೃತರಾಷ್ಟ್ರನಿಗೆ ಅಂದ್ರೆ ಅದ್ಭುತವಾದ ಶಕ್ತಿ ಧೃತರಾಷ್ಟ್ರನ. ಅವನ ಅಂತವಾಗಿರ್ಬೋದು, ಆದ್ರೆ ಬಹಳ ಬಲಿಷ್ಠ. 13 ವರ್ಷ ದುರ್ಯೋಧನ ಗದೆಯಿಂದ ಒಂದು ಚೂರು ಏನೂ ಆಗಿರದೆ ಅಂತ ಆ ಮೂರ್ತಿ, ಲೋಹದ ಮೂರ್ತಿ ಪುಡಿ ಪುಡಿಯಾಗಿ ಧೃತರಾಷ್ಟ್ರನ ಮೈಯಿಂದ ರಕ್ತ ಸಿಗ್ತಾಗ ಹಾಗೆ ಮಾಡಿದ್ದೆ. ಯಾಕೆಂದ್ರೆ ಭೀಮನನ್ನ ಕೊಲ್ಲೋಕೆ ಧೃತರಾಷ್ಟ್ರ ಮಾಡಿ, ದುರ್ಯೋಧನನನ್ನ ಕೊಂದ ಭೀಮನನ್ನ ಕೊಂತೀನಿ ಅಂತ ಯುದ್ಧ ಮುಗಿದ ಮೇಲೆ ಈಗ ಅದು ಮುಗಿದ ಮೇಲೆ ಅವನ ಮನೆಗೆ ಊಟ ಕೊಡುತ್ತೆ ಭೀಮನಿಗೆ. ಆದರೆ ನನ್ನನ್ನ ತಿಂತೀಯ ಅಂತ ಹೇಳದೇ ಇರೋಕೆ ಆಗತ್ತ. 16 ವರ್ಷ ಸಹಿಸ್ತಾನೆ ಧೃತರಾಷ್ಟ್ರ. ಇನ್ನು ಸಹಿಸೋಕಾಗಲ್ಲ ಅಂತ ಅನಿಸುತ್ತೆ.
ಆದ್ರೆ ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತ ಹೊರಡ್ತಾನೆ. ಅವನು ವಾನಪ್ರಸ್ಥಕ್ಕೆ ಹೋಗುವಂತೆ ಮಾಡಿದ ಭೀಮ. ಆದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ವ್ಯಾಸ ಹೇಳ್ತಾರೆ. ಭೀಮ ಹೀಗೆ ಮಾಡ್ತಿದ್ದ ಅಂತ ಯುಧಿಷ್ಠಿರಾದಿಗಳಿಗೆ ಗೊತ್ತೇ ಇರಲಿಲ್ಲ. ಅದು ಧೃತರಾಷ್ಟ್ರನಿಗೆ ಭೀಮನಿಗೆ ಇಬ್ಬರಿಗೆ ಗೊತ್ತಿತ್ತು ಏನಾಗುತ್ತೆ, ಏನಾಗುತ್ತಾ ಇತ್ತು. ಇದಿಷ್ಟು ಭೀಮಾರ್ಜುನರ ಕಥೆ. ಮುಂದೆ ಸ್ವರ್ಗಾರೋಹಣ, ನಡುವೆ ಅಶ್ವಮೇಧ ಯಾಗ ನಡೆಯುತ್ತೆ. ಬಹಳ ಮಹತ್ವದ ಏನು ಅಲ್ಲ. ಸ್ವರ್ಗಾರೋಹಣ ಅಂತ ಹೊರಟಾಗ ಸಾಗುತ್ತಾರೆ. ಸಾಗಿದಾಗ ಅತ್ಯಂತ ಕೊನೆ ತಲುಪೋದು ಯುಧಿಷ್ಠಿರ, ಅತ್ಯಂತ ಕೊನೆಯವರೆಗೆ ತಲುಪೋದು ಯಾರು ಅಂದ್ರೆ ಭೀಮ. ಅವನ ಅನಂತರದ ಸಮೀಪಕ್ಕೆ ತಲುಪೋದು ಯಾರು ಅಂದ್ರೆ ಅರ್ಜುನ. ಅಂದ್ರೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವಂತಹ ಯೋಗ್ಯತೆಗಳನ್ನು ಎರಡು ಕಾರಣಕ್ಕೆ ತಪ್ಪಿಸಿಕೊಳ್ತಾರೆ. ಇಡೀ ಬದುಕು ಬಹಳ ಪರಿಶುದ್ಧವಾಗಿ ಬದುಕಿ ಶುಭವನ್ನೇ ಮಾಡ್ತಾ ಬದುಕಿ, ಆದರೂ ದೋಷ ಅಂತ ಮಹಾಭಾರತ ಕೊನೆಗೂ ಹೇಳೋದು, ಎಷ್ಟು ದೋಷರಹಿತರಾಗಿರಬೇಕು ನಾವು ಅಂತ. ಎಷ್ಟು ದೋಷರಹಿತರು ಅಂದ್ರೆ ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೆ ಎಷ್ಟು ದೋಷ ಮಾಡ್ತೀವಿ ನಾವು, ಎಷ್ಟು ತಪ್ಪುಗಳನ್ನ ಮಾಡ್ತೀವಿ. ಯಾಕೆಂದ್ರೆ ಅಲ್ಲಿ ಯುಧಿಷ್ಠಿರ ಹೇಳೋದು ಬಹಳ ದೊಡ್ಡ ದೊಡ್ಡ ತಪ್ಪಲ್ಲ. ಭೀಮನಿಗೆ ಹೇಳೋದೇನು, ಹೆಚ್ಚು ಆಹಾರ ತಿಂತಾ ಇದ್ದಾರೆ. ಹೆಚ್ಚು ಆಹಾರ ತಿನ್ನೋದು, ಕಡಿಮೆ ಆಹಾರ ತಿನ್ನೋದು ಅರ್ಥ ಏನು? ನಿನ್ನ ಪ್ರಾಣ ರಕ್ಷಣೆಗೆ ಎಷ್ಟು ಬೇಕೋ ಅದನ್ನ ಮೀರಿ ಆಹಾರ ತಿಂತಾ ಇದ್ದಾರೆ. ಅದು ಯಾಕೆ ತಪ್ಪು? ಯಾಕೆ ತಪ್ಪು ಅಂದ್ರೆ, ಒಂದು ಜೀವಿ ನನಗೆ ಬೇಕಾದಷ್ಟು ಆಹಾರಕ್ಕೆ ಮಾತ್ರ ಹಕ್ಕು ಪಡೆದಿರ್ತಾನೆ. ಅದಕ್ಕಿಂತ ಹೆಚ್ಚು ಹಕ್ಕು ಯಾವ ಜೀವಿಗೂ ಇಲ್ಲ. ಹಾಗಾಗಿ ಜಗತ್ತಿನಲ್ಲಿ ಮನುಷ್ಯ ಸಂತಾನವನ್ನು ಬಿಟ್ಟು ಮತ್ತೆ ಯಾವ ಪ್ರಾಣಿಗಳು ಆಹಾರ ಸಂರಕ್ಷಣೆ ಅಂತ ಮಾಡ್ಕೊಳ್ಳೋಲ್ಲ. ಅಂದಿನ ಆಗಿನ ಆಹಾರವನ್ನ ಆಗ ಪಡೆದುಕೊಂಡು ತಿಂದು ಮುಗಿಸ್ತೇವೆ. ಮನುಷ್ಯ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡಿಕೊಂಡು ನಿನ್ನ ತರಗದ ಅನ್ನ ತಿಂದೆ ಅಂತ ಒಂದು ತಪ್ಪು ಹೇಳ್ತಾನೆ. ಯಾರು ಹೊಟ್ಟೆ ಮೇಲೆ ಹೊಡೆದೇ ತಿಂದಿಲ್ಲ ಭೀಮ, ಆದರೂ ಸರಿಯಲ್ಲ ಅಂತ ಇದೇ ಅಂತ ಕೂಡ ತಿನ್ನಬಾರದು, ಸಣ್ಣ ದೋಷ. ಇನ್ನು ಅರ್ಜುನನಿಗೆ ಒಂದು ಬಾರಿ ಹೇಳಿದಂತೆ, ಅರ್ಜುನ ಎಲ್ಲವನ್ನ ನಾನು ಕಲ್ತೀನಿ ಅಂತ ಕುರುಕ್ಷೇತ್ರ ಎಲ್ಲವನ್ನ ಅವನು ಕೊಲ್ಲೋದಕ್ಕೆ ಸಾಧ್ಯ ಆಗುತ್ತೆ, ಆಗಲಿಲ್ಲ. ಆ ಮಾತು ತಪ್ಪಿತು, ಆ ಮಾತು ತಪ್ಪಿತು. ಹೀಗೆ ಭೀಮಾರ್ಜುನರ ಕಥೆ 7 ಕಾಲಿಗೆ ಮುಗಿಸಬೇಕು, 7 ಕಾಲಿಗೆ ಮುಗಿಸ್ತಾ ಇದ್ದಾರೆ. ಭೀಮಾರ್ಜುನ ಅನ್ನುವ 2 ವ್ಯಕ್ತಿತ್ವಗಳು. ಭೀಮಾರ್ಜುನರನ್ನು ದೇವರು ಅಂತಲೇ ಕರೆದಿದ್ದಾರೆ. ಮಾನವ ಪರಂಪರೆ ನಾವು ಹೇಳಿದಂತೆ ಇಷ್ಟು ನಾಲಿಗೆ ತುದಿಯಲ್ಲಿ ಭೀಮ ಅಂತ ಹೇಳೋದಿಲ್ಲ, ಹಿಂಸೆ ದೇವರು ಅಂತ ಹೇಳ್ತಾರೆ. ಭೀಮ ಅಂದ್ರೆ ಸ್ವಲ್ಪ ಮುಜುಗರ ಆಗುತ್ತೆ, ಹಿಂಸೆ ದೇವರು ಅಂತ ಪೂಜಿಸುವುದು. ಇನ್ನು ಬೆಂಗಳೂರಿಗೆ ಬಂದ್ರೆ ನಮ್ಮ ರಾಜಧಾನಿಯ ದೊಡ್ಡ ಉತ್ಸವ ಯಾವುದು ಅಂದ್ರೆ ಕರಗ. ಬೆಂಗಳೂರಿನಲ್ಲಿ ರಾಜ್ಯದ ಉತ್ಸವ ಅಂತ ಕರಿಬೇಕಾದ್ರೆ ಇವತ್ತು ಯಾವುದು ಅಂದ್ರೆ ಕರಗ. ಆ ಕರಗ ಯಾವುದು ಅಂದ್ರೆ ಬೆಂಗಳೂರಿನಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಅದು ಯುಧಿಷ್ಠಿರನ ದೇವಸ್ಥಾನ, ಪಾಂಡವರ ಮತ್ತು ದ್ರೌಪದಿಯ ದೇವಸ್ಥಾನ. ಕರಗ ಉತ್ಸವ ನಡೆಯೋದು ಅವರದ್ದು, ಪಾಂಡವರ ಉತ್ಸವ ನಡೆಯೋದು, ಪಾಂಡವರ ಉತ್ಸವ ನಡೆಯೋದು. ನೆನಪಿಸಿಕೊಂಡ್ವಿ, ಇಂದ್ರಪ್ರಸ್ಥ ಭಾರತದ ರಾಜಧಾನಿ ಪಾಂಡವರು ಕಟ್ಟಿತ್ತು ಅಂತ. ನಮ್ಮ ನಾಡಿನ ಇವತ್ತಿನ ರಾಜಧಾನಿಯ ಮುಖ್ಯ ಉತ್ಸವ ಯಾವುದು ಅಂದ್ರೆ ಪಾಂಡವರು. ನೀವು ಯೂಟ್ಯೂಬ್ ಅಲ್ಲ ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಸ್ತ್ರೀ ವೇಷವನ್ನು ಧರಿಸಿಕೊಂಡ ಒಬ್ಬ ಪಾತ್ರ ಇರುತ್ತಾರೆ, ದ್ರೌಪದಿ ವೇಷ ಧರಿಸುವುದು ಅಂತ ಕರಗ ಉತ್ಸವ ನಡೆಯುತ್ತೆ. ಪಾಂಡವರನ್ನ ದೇವರನ್ನಾಗಿ ಪೂಜಿಸುವಂತ ಪರಿಪಾಠ ಅಲ್ಲಲ್ಲಿ ಇರೋದು ಕೂಡ ಕಂಡುಬರುತ್ತೆ. ಅದರ ವ್ಯಕ್ತಿಗಳು ಅಂತ ನೋಡಿದಾಗ ಅತ್ಯಂತ ಸಮರ್ಥರು, ಅತ್ಯಂತ ಶಕ್ತಿಶಾಲಿಗಳು. ಆದರೆ ತಮ್ಮ ಬಯಕೆಗಳ ಮೇಲಲ್ಲ, ತಮ್ಮ ಸಾಮರ್ಥ್ಯದ ಮೇಲೆ ಹತೋಟಿ ಇಟ್ಟುಕೊಂಡು ವ್ಯರ್ಥವಾಗಿ ಸಾಮರ್ಥ್ಯವನ್ನು ಬಳಸಿದವರಲ್ಲ, ವಿನಾಕಾರಣ ಬಳಸಿದವರಲ್ಲ, ಸ್ವಾರ್ಥಕ್ಕಾಗಿ ಬಳಸಿದವರಲ್ಲ, ಅನಿವಾರ್ಯವಾಗುವವರೆಗೆ ತಮ್ಮ ಯಾವ ಶಕ್ತಿಯನ್ನು ಬಳಸಿದವರಲ್ಲ. ಹೀಗೆ ನಿಯಂತ್ರಣ ಇಟ್ಟುಕೊಂಡು ಬರುತ್ತಿದ್ದವರು. ಸಿಂಹಾಸನ ಏರಬೇಕು ಅಂತ ಆಸಕ್ತರವರಲ್ಲ, ರಾಜ್ಯ ಬೇಕು ಅಂತ ಆಸಕ್ತರವರಲ್ಲ. ರಾಜ್ಯ ಎಂದರೇನು, ಕಾಡಿದ್ದರೇನು ಅನ್ನೋ ತೃಪ್ತಿಯಲ್ಲಿ ಬದುಕುವಂತಹ ವ್ಯಕ್ತಿತ್ವಗಳು ಬಹಳ ಅಪರೂಪದ ವ್ಯಕ್ತಿತ್ವವಾಗಿ ಕಾಣಿಸಿಕೊಳ್ತಾರೆ. ಮತ್ತೆ ಇಷ್ಟು ಹೇಳಿದ ಮೇಲೂ ಮಹಾಭಾರತ ಅದರ ರಚನೆ ಎಂತದ್ದು ಅಂತಾದ್ರೆ, ಈ ವ್ಯಕ್ತಿಗಳ ಬದುಕು, ಅವರ ಬದುಕಿನಲ್ಲಿ ನಡೆದುಕೊಂಡ ಹಲವು ಸಂಗತಿಗಳು ಇವತ್ತು ಚರ್ಚಾರ್ಹ ಮತ್ತು ಇವತ್ತು ಪ್ರಶ್ನಾರ್ಹ. ಪ್ರಶ್ನಾತೀತ ಅಂತೇನೂ ಅಲ್ಲ, ಅವುಗಳನ್ನ ಇವತ್ತು ಚರ್ಚಿಸಬಹುದು. ಭೀಮ ಹೀಗೆ ಮಾಡಿದ್ದು ಸರಿಯಲ್ಲ, ಅರ್ಜುನ ಹೀಗೆ ಮಾಡಿದ್ದು ಸರಿಯಲ್ಲ ಅಂತ ನಾವು ಹೇಳಬಹುದು,
ಅವಕಾಶ ಇಟ್ಟು ಚರ್ಚೆಗೆ ಬೇಕಾಗುವ ಘಟನೆಗಳನ್ನು ಮುಚ್ಚಿಡದೆ ವ್ಯಾಸರು ಹೇಳಿದ್ದಾರೆ ಅಂದ್ರೆ ನಾನು ನಿನ್ನೆ ಮೊನ್ನೆ 2 ದಿನ ನೆನಪಿಸಿಕೊಂಡೆ. ಈ ಕಥೆಯನ್ನ ವ್ಯಾಸರು ಬರೆದಿಟ್ಟಿದ್ರು ಪಾಂಡವರ ವೈಭವವನ್ನು, ಕೃಷ್ಣನ ವೈಭವವನ್ನು ಬೆಳೆಸೋದಕ್ಕಲ್ಲ, ನಮ್ಮ ಬದುಕನ್ನು ನೇರಪಡಿಸಿಕೊಳ್ಳೋದು, ನಮ್ಮ ಬದುಕನ್ನು ಸರಿಪಡಿಸಿಕೊಳ್ಳೋದಕ್ಕೆ. ಅವರು ದೊಡ್ಡವರಾದ್ರು ಚಿಕ್ಕವರಾದ್ರು ನಮಗೇನು ಆಗ್ಬೇಕಾಗಿಲ್ಲ, ಅವರ ಕಾಲ ಮುಗಿದೋಗಿದೆ. ಹಾಗಾಗಿ ಅವರು ಬದುಕಿನಲ್ಲಿ ಮಾಡಿದ ತಪ್ಪು ಸರಿಯೋ ನಮಗೇನು ಅನಿಸುತ್ತೋ ಎಲ್ಲವನ್ನ ಚಿಂತಿಸಿದ್ದಾರೆ. ಆ ಚಿಂತನೆಯಲ್ಲಿ ಭೀಮಾರ್ಜುನ ನಮ್ಮ ಚಿಂತನೆಯ ಒತ್ತುವಾಗಲಿ ಅಂತ ಹೇಳ್ತಾ ಇವತ್ತರ ಮಾತನ್ನ ಮುಕ್ತಾಯಗೊಳಿಸ್ತೇನೆ. ಸಾಮಾನ್ಯವಾಗಿ ಅನೇಕರ ಮುಂದೆ ಒಂದು ಪ್ರಶ್ನೆ, ಭೀಮ ಮತ್ತು ದುರ್ಯೋಧನರ ಕಥಾಯುದ್ಧದಲ್ಲಿ ಭೀಮ ಧರ್ಮಯುದ್ಧ ಮಾಡಲಿಲ್ಲ, ಅದೊಂದು ಆಕ್ಷೇಪ. ಎರಡನೇದು ಅರ್ಜುನ ಮತ್ತು ಉರ್ವಶಿಯ ಪ್ರಸಂಗ, ಎರಡರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ಒಳ್ಳೆಯದಾಗುತ್ತದೆ. ಅರ್ಜುನ ಮತ್ತು ಉರ್ವಶಿಯ ಸಂಗತಿ ಮೂಲ ವ್ಯಾಸ ಮಹಾಭಾರತದಲ್ಲಿ ಇಲ್ಲ. ಮಹಾಭಾರತದ ಪಾಠಾಂತರಗಳಲ್ಲಿ ಬಂದಿರಬೇಕು. ಸ್ವರ್ಗಕ್ಕೆ ಹೋದಾಗ ಉರ್ವಶಿ ಬರ್ತಿದ್ರು, ಆದ್ರೆ ಕುರೂರವನ ಪತ್ನಿಯಾಗಿದ್ದು ಉರ್ವಶಿ ಕುಲದ ಪೂರ್ವ ಪುರುಷ, ಹಾಗಾಗಿ ಅರ್ಜುನ ಒಪ್ಪಲಿಲ್ಲ. ಅದಕ್ಕಾಗಿ ಉರ್ವಶಿಗಳು ಶಾಪ ಕೊಟ್ಟು ಅದರಿಂದಾಗಿ ಒಂದು ಬೃಹನ್ಗಡೆಯಾಗುವಾಗ ಅವರಿಗೆ ಸಹಕಾರಿಯಾಗಿದೆ ಅಂತ ಕಥೆ ಇದೆ. ಮಹಾಭಾರತದ ಪಾಠಾಂತರಗಳಲ್ಲಿವೆ. ಅಂದ್ರೆ ನಿಜ ಮಹಾಭಾರತ ಅಂತ ವಿದ್ವಾಂಸರು ಯಾವುದನ್ನ ಸಂಶೋಧಿಸಿದ್ದಾರೆ, ಕ್ರಿಟಿಕಲ್ ಎಡಿಷನ್ ಅಂತ ಅದನ್ನು ಕರೀತಾರೆ, ಅಲ್ಲಿ ಈ ಘಟನೆ ವ್ಯಾಸಕೃತವಲ್ಲ ಅಂತ ನಿರ್ಣಯಿಸಿದ್ದಾರೆ. ಇನ್ನೊಂದು ಗದಾಯುದ್ಧದ ಹೊತ್ತಿನಲ್ಲಿ ಅಂತ ಅಂದಾಗ ಅದು ಧರ್ಮಯುದ್ಧವ ಅಧರ್ಮ ಯುದ್ಧವ ಅಂತ ಅಂದ್ರೆ ಗದಾಯುದ್ಧದ ನಿಯಮವನ್ನು ಮೀರಿದ ಯುದ್ಧ ಅನ್ನೋದೇ ಸತ್ಯ. ಯಾಕೆಂದ್ರೆ ಈ ಪ್ರಶ್ನೆಯನ್ನ ಕೇಳೋರು ಇವತ್ತ್ಯಾರು ಹೊತ್ತಿರೋರಲ್ಲ, ಅದಕ್ಕೆ ಸಾಕ್ಷಿಯಾಗಿದ್ದ ಭೀಮ ದುರ್ಯೋಧನರಿಗೆ ದ್ರೋಣರು ಕಲಿಸಿದ ಮೇಲೆ ವಿಶೇಷ ಕೊಟ್ಟಂತಹ ಬಲರಾಮನೆ ಯುದ್ಧ ನಿಯಮವನ್ನು ಉಳಿಯಲಾಯಿತು ಅಂತ ಖಂಡಿಸಿದ್ದಾರೆ. ಭೀಮನನ್ನು ಕೊಂದು ಬಿಡ್ತೀನಿ ಅಂತ ಅವನು ತನ್ನ ಆಯುಧವನ್ನು ಎತ್ಕೊಂಡು ಹೊರಡ್ತಾನೆ, ಕೃಷ್ಣ ಸಮಾಧಾನ ಪಡಿಸ್ತಾನೆ ಅನ್ನೋದು ಕಾಣಿಸುತ್ತೆ. ಹಾಗಾಗಿ ಗದಾಯುದ್ಧದ ಹೊತ್ತು ಇದೆಯಲ್ಲ, ಅದು ಗದಾಯುದ್ಧದ ನಿಯಮವನ್ನು ಓದಿದೆ. ಯಾಕೆಂದ್ರೆ ಈ ಸೊಂಟದ ಕೆಳಗಿನ ಭಾಗವನ್ನ ಗದೆಯಲ್ಲಿ ಸ್ಪರ್ಶಿಸಬಾರದು ಅಂತ ಇರುತ್ತೆ. ಆದ್ರೆ ಅವನು ತೊಡೆಯ ಮುಗಿತೀವಿ ಅಂತ ಪ್ರತಿಜ್ಞೆ ಮಾಡಿದ್ರಿಂದಾಗಿ ಅದನ್ನು ಅವನು ಮಾಡ್ತಾನೆ. ಆ ಸೂಚನೆ ಕೃಷ್ಣನಿಂದ ಅರ್ಜುನನಿಗೆ ಹೋಗಿ ಅರ್ಜುನನ ಮೂಲಕ ತಲುಪುತ್ತೆ. ಈ ಅಂಶ ಇದೆ. ಕೃಷ್ಣನ ಬಗ್ಗೆ ಹೇಳುವಾಗ ಇನ್ನಷ್ಟು ಇದನ್ನ ಚರ್ಚಿಸೋಣ. ಧರ್ಮಯುದ್ಧ ಅಂತ ಅನ್ನೋದಕ್ಕೆ ಧರ್ಮದ ಅಂದ್ರೆ ನಿಯಮಕ್ಕೆ ಬದ್ಧವಾಗಿ ನಡೆಯುವ ಯುದ್ಧ ಅನ್ನೋದು ಒಂದು ವ್ಯಾಖ್ಯಾನ. ಆದ್ರೆ ಕೃಷ್ಣನ ವ್ಯಾಖ್ಯಾನ ಬೇರೆ. ಕೃಷ್ಣನ ವ್ಯಾಖ್ಯಾನ ಏನು ಅಂದ್ರೆ ಧರ್ಮ ರಕ್ಷಣೆಗಾಗಿ ನಡೆಯುವ ಯುದ್ಧ ಧರ್ಮಯುದ್ಧ. ಯುದ್ಧ ನಿಯಮದಂತೆ ನಡೆಯುವ ಯುದ್ಧ ಧರ್ಮಯುದ್ಧ ಅಂತ ಅಲ್ಲ. ಈ ಯುದ್ಧ ನಡೆದು ಯುದ್ಧದ ಮೂಲಕ ಧರ್ಮ ಉಳಿಯಬೇಕು ಅನ್ನೋದಕ್ಕಾಗಿ ನಡೆಯುವ ಯುದ್ಧ ಧರ್ಮಯುದ್ಧ. ಧರ್ಮ ಉಳಿಯಬೇಕು ಅಂತ ಯುದ್ಧ ಮಾಡುವಾಗ ಕೆಲವೊಮ್ಮೆ ತಂತ್ರ ಅನಿವಾರ್ಯ ಅನ್ನೋದು ಕೃಷ್ಣನ ಮೇಲೆ. ಹೇಗೆ ಏನು ಅನ್ನೋದನ್ನೇ ನಾವು ಕೊನೆಯ ದಿನ ಚರ್ಚಿಸಬೇಕು, ಅಲ್ಲಿ ಚರ್ಚಿಸೋಣ. ಹಾಗಾಗಿ ಗದಾಯುದ್ಧದ ನಿಯಮವನ್ನು ಮೀರಿಯೇ ನಡೆದಿದೆ. ಕೃಷ್ಣನ ಪ್ರಕಾರ ಅದು ಸರಿಯಾಗತ್ತೆ, ಕೃಷ್ಣನ ಪ್ರಕಾರ ಅದು ತಂತ್ರ. ಆದ್ರೆ ಕೃಷ್ಣನದ್ದು ತಂತ್ರ ಅಲ್ಲ, ಕುತಂತ್ರ ಅನ್ನುವಂತಹ ವಾದ ಕೂಡ ಇದೆ. ವಾದಕ್ಕೆ ವಿಷಯವೂ ಇದೆ. ಯಾಕಂದ್ರೆ ಗದಾಯುದ್ಧದ ನಿಯಮಾವಳಿ ಅಂತ ಬರೆದ್ರೆ ಅದರಿಂದ ಹಾಗೆ ಮಾಡಬಾರದು ಅಂತಿದೆ, ಅದನ್ನ ಮೀರಿದಾನೆ. ನಾಳೆ ವಿಸ್ತಾರವಾಗಿ ಮಾತಾಡೋಣ ಅದರ ಬಗ್ಗೆ. ಆದ್ರೆ ಒಂದು ನಾನು ಮೊನ್ನೆನೋ ಒಂದು ಉದಾಹರಣೆ ಕೊಟ್ಟನಲ್ಲ, ಅದೇ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದ್ದ ಆಂಬುಲೆನ್ಸ್ಗೆ ಗಂಡ ಹಾಕಬಹುದೇ ಅಂತ ಇದೆಯಲ್ಲ, ಆ ಉತ್ತರ ಕೊನೆಗೂ ಏನು ಉಳಿಯಬೇಕು ಅನ್ನೋದಕ್ಕೆ ಅಲ್ಲಿ ಏನಾಗಬೇಕು ಅಂತ ದುರ್ಯೋಧನ ಸಾಯಕ್ಕೆ ಅಭಿಮಾನಿ, ಹಾಗೆ ಸಾಯೋದಿಲ್ಲ. ಹಾಗಾಗಿ ದುರ್ಯೋಧನ ಕುರುಕ್ಷೇತ್ರ ಅಂತಲೇ ಅಲ್ಲ, ಅಸಂಖ್ಯ ಯುದ್ಧಗಳಲ್ಲಿ ನಮ್ಮ ಪುರಾಣ ಇತಿಹಾಸದಲ್ಲಿ ಕಾಣುವ ಅಸಂಖ್ಯ ಯುದ್ಧಗಳಲ್ಲಿ ಈ ತಂತ್ರಗಳ ಬಳಕೆಯಾಗಿದೆ. ಕುತಂತ್ರ ಅಂತ ನಾವು ಹೆಸರಿಸ್ತೀವಿ, ಅದನ್ನ ಎರಡೂ ಪಕ್ಷದವರು ತಂತ್ರ ಅಂತ ಕರೀತಾರೆ. ತಂತ್ರವಿಲ್ಲದೆ ಯಾವ ಕಾಲಘಟ್ಟದಲ್ಲಿ ಏನೂ ನಡೆದಿಲ್ಲ. ಸಮುದ್ರ ಮಂಥನ ಆದ ಮೇಲೆ ಇದನ್ನು ಅಮೃತ ಹಂಚೋದ್ರಿಂದ ಹಿಡಿದು ಎಲ್ಲ ಕಡೆಯಲ್ಲಿ ತಂತ್ರ ಇದೆ. ತಂತ್ರ ಬೇಕೇ ಬೇಕು. ತಂತ್ರವಿಲ್ಲದ ನೇರ ನಡೆನುಡಿ ಅಂತ ಇದೆಯಲ್ಲ, ಅದನ್ನ ದಡ್ಡತನ ಅಂತಲೇ ಕರಿಬೇಕಾಗುತ್ತೆ. ಅಂತ ನೇರ ನಡೆನುಡಿಗಳು ಉಪಯೋಗಕ್ಕೆ ಬರೋಲ್ಲ ಅಂತ